ನಿನ್ನೆ ಕಾನೂನು ಹೋರಾಟದ ಚರ್ಚೆ ಅಂದ್ರು, ಇಂದು ಮಗನ ಸ್ಕೂಲ್ ವಿಷಯ ಅಂದ್ರು. ದರ್ಶನ್ ಬೆನ್ನಿಗೆ ನಿಲ್ತಾರ ಡಿಸಿಎಂ ಡಿಕೆಶಿ. ಇದುವೇ ಚದುರಂಗದ ಮೊದಲ ಸುದ್ದಿ. ಭೇಟಿ ಮರ್ಮ. ಅಸಲಿಗೆ ದರ್ಶನ್ ಪತ್ನಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದೇ ಖುದ್ದು ಡಿ.ಕೆ. ಶಿವಕುಮಾರ್ ಅವರು. ಅದು ಕೂಡ ಬಹಿರಂಗ ಸಮಾವೇಶದ ಮೂಲಕವಾಗಿಯೇ ಇದನ್ನು ಅನೌನ್ಸ್ ಕೂಡ ಮಾಡಿಬಿಟ್ರು. ಇಲ್ಲ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ, ಅವ್ರು ಬರ್ತಾರೆ, ನನ್ನನ್ನು ಭೇಟಿ ಆಗ್ತಾರೆ ಅಂತೇಳಿ. ಆದರೆ ಅಸಲಿಗೆ ಭೇಟಿ ಆಗಿದ್ದೇನು ಅನ್ನೋ ವಿಚಾರದಲ್ಲಿ ಬಹಳ ಕುತೂಹಲ ಇದ್ದೇ ಇತ್ತು. ಇವತ್ತು ಹೇಳಿದಂಥ ಮಾತುಗಳನ್ನು ಗಮನಿಸ್ತಾ ಹೋದಾಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಇವತ್ತು ಬೆಳಗ್ಗೆನೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಆದರು. ಅವರ ಜೊತೆಗೆ ಏನು ಪ್ರೇಮ್ ಅವರು ಕೂಡ ಇದ್ದರು, ಹಾಗೆ ದಿನಕರ್ ತೂಗುದೀಪ ಅವರು ಕೂಡ ಇದ್ದರು. ಕೊಲೆ ಕೇಸ್ ಬಗ್ಗೆ ಚರ್ಚೆನಾ ಅಥವಾ ಮಗನ ಶಾಲೆ ಬಗ್ಗೆ ಚರ್ಚೆನಾ ಅನ್ನುವಂತಹ ಪ್ರಶ್ನೆ ಮೂಡಿದೆ, ಕುತೂಹಲ ಮೂಡಿಸಿದೆ. 2 ಗಂಟೆಗಳ ಮಹತ್ವದ ಭೇಟಿ, ಮಹತ್ವದ ಚರ್ಚೆ. ಸುಮಾರು 2 ಗಂಟೆಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ವಿಜಯಲಕ್ಷ್ಮಿ ಅವರು, ದಿನಕರ್ ಅವರು, ಹಾಗೆಯೇ ಜೋಗಿ ಪ್ರೇಮ್ ಅವರಿದ್ದರು. ಅವರು ಅಲ್ಲಿ ಏನನ್ನ ಮಾತನಾಡಿದ್ರು, 2 ಗಂಟೆಗಳ ಕಾಲ ಏನನ್ನು ಮಾತನಾಡಿದ್ರು ಅನ್ನುವಂತಹ ಕುತೂಹಲ ಸಹಜವಾಗಿದ್ದೇ ಇರುತ್ತೆ. ಉಪಮುಖ್ಯಮಂತ್ರಿಯವರು ಭೇಟಿಗೂ ಮುಂಚಿತವಾಗಿ ಹೇಳಿದಂತಹ ಮಾತನ್ನು ಗಮನಿಸಿದಾಗ, ಅಂದರೆ ರಾಮನಗರದಲ್ಲಿ ಡಿ ಬಾಸ್ ಅಭಿಮಾನಿಗಳಿಗೆ ಹೇಳಿದಂತಹ ಮಾತುಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಇದು ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿ ಆಗ್ತಾ ಇದ್ದಾರಾ ಅನ್ನೋಂಥ ಅನುಮಾನ ಸಹಜವಾಗಿಯೇ ಎಲ್ರಿಗೂ ಕೂಡ ಬಂದೇ ಬರುವಂಥದ್ದು. ಆದರೆ ನಂತರ ಮುಂದುವರೆದವರು ಹೇಳಿರುವಂತಹ ವಿಚಾರಗಳನ್ನು ಗಮನಿಸಿದಾಗ ಏನೇನು ಆಗಿದೆ ಅನ್ನೋದರ ಬಗ್ಗೆ ಚರ್ಚೆ ಮಾತ್ರ ಅಲ್ಲ, ಅಚ್ಚರಿಯ ಜೊತೆಗೆ ಈ ರೀತಿಯಾಗಿ ಕೂಡ ಜನರನ್ನು ನಂಬಿಸೋದಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಸಾಮಾನ್ಯ ಪ್ರಶ್ನೆ ಎಲ್ರಿಗೂ ಕೂಡ ಕಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಬಗ್ಗೆ ನಿಮಗೆ ಒಂದೊಂದಾಗಿ ನಾನು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಯಾವ ಸ್ವರೂಪದಲ್ಲಿ ಈ ಭೇಟಿಗೆ ಸಂಬಂಧಪಟ್ಟಂತೆ ಯಾರು ಏನು ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮೊದಲಿಗೆ ತೋರಿಸ್ತೀನಿ. ಡಿ.ಕೆ. ಶಿವಕುಮಾರ್ ಅವರನ್ನ ಇವತ್ತು ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ಅವರು. ಡಿ.ಕೆ. ಅವ್ರನ್ನ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಬೆಳಗ್ಗೆ 9:33 ಎಕ್ಸಾಕ್ಟಾಗಿ ಬೆಳಗ್ಗೆ 9:33 ದರ್ಶನ್ ಪತ್ನಿಯವರು ಎಂಟ್ರಿ ಆಗ್ತಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ. ಡಿ.ಸಿ.ಎಂ ಅವರ ಮನೆಗೆ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಸಹೋದರ ದಿನಕರ್ ತೂಗುದೀಪ ಅವರು ಕೂಡ ಇದ್ದರು, ಜೊತೆಯಲ್ಲಿ ಪ್ರೇಮ್ ಅವರು ಕೂಡ ಇದ್ದರು, ನಿರ್ದೇಶಕ ಪ್ರೇಮ್ ಅವರು ಕೂಡ ಇದ್ದರು. ಅವರಿಬ್ಬರ ಜೊತೆ ಸೇರಿನೇ ದರ್ಶನ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ, ಅಂದರೆ 9:33 ಮನೆ ಒಳಗಡೆ ಹೋದಂಥವರು ಹೊರಗಡೆ ಬರೋ ಹೊತ್ತಿಗೆ 11:30 ಆಗಿತ್ತು. ಬಹುತೇಕ 11:30ಗೆ ಅವರು ಮನೆಯಿಂದ ಹೊರಗೆ ಬಂದಿರೋದು. ಸುಮಾರು 2 ಗಂಟೆಗಳ ಕಾಲ ಡಿ.ಸಿ.ಎಂ ಅವ್ರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಈ 2 ಗಂಟೆಗಳ ಮಹತ್ವದ ಚರ್ಚೆಯ ವಿಚಾರ ಏನಾಗಿತ್ತು? ಈಗ 2 ಗಂಟೆಗಳ ಕಾಲ ಅವರು ಚರ್ಚೆ ನಡೆಸುವಂಥ ಏನಿತ್ತು ಅನ್ನೋಂಥದ್ದು ಸಹಜವಾಗಿ ಯಾರಿಗಾದರೂ ಕೂಡ ಬರುವಂತಹ ಪ್ರಶ್ನೆ. ಬೆಳಗ್ಗೆ 11:21 ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. 9:33 ಒಳಗಡೆ ಹೋದರು. 11:21 ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರು ಬಹುತೇಕ ಕ್ಯಾಮ್ರಾವನ್ನು ಅವಾಯ್ಡ್ ಮಾಡೋ ರೀತಿಯಲ್ಲಿ ಹೀಗೆ ಏನು ತಮ್ಮ ಕೂದಲು ಸರಿಪಡಿಸುವಂತಹ ರೀತಿಯಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ದಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಅಂದರೆ ಮಾಧ್ಯಮದ ಕ್ಯಾಮ್ರಾ ತಮ್ಮ ಮೇಲೆ ತೀರಾ ಫೋಕಸ್ ಆಗಬೇಕಾದ ಅವಶ್ಯಕತೆ ಇಲ್ಲ ಅನ್ನೋಂಥ ರೀತಿಯಲ್ಲಿ ಅವರಿದ್ರು. ಅದು ಅವರ ವೈಯಕ್ತಿಕವಾದಂಥ ವಿಚಾರ. ಯಾಕಂದರೆ ಇಂಥದ್ದೊಂದು ಮಹತ್ವದ ಭೇಟಿಯ ಸಂದರ್ಭದಲ್ಲೂ ಕೂಡ ಅವರು ಕಳೆದ ದರ್ಶನ್ ಅವರ ಅರೆಸ್ಟ್ ಆದ ನಂತರವೂ ಕೂಡ ವಿಜಯಲಕ್ಷ್ಮಿಯವರು ತಮ್ಮದೇ ಆದಂಥ ಎಲ್ಲೂ ಕೂಡ ಮಾಧ್ಯಮದವರ ಜೊತೆಗೆ ಯಾವುದೇ ಮಾತುಗಳನ್ನು ಆಡದೇ ಇದ್ದರೂ ಕೂಡ ಎಲ್ಲೂ ಕೂಡ ಅವರು ದರ್ಶನ್ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಕೆಲಸವನ್ನು ಕಾನೂನಿನ ಚೌಕಟ್ಟಲ್ಲಿ ಏನೇನು ಮಾಡ್ಬೋದು ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ 2 ಮಾತಿಲ್ಲ. ದರ್ಶನ್ ಅವರ ಪತ್ನಿಯಾಗಿ ಅವರ ಪ್ರಯತ್ನವನ್ನು ಅವರು ಮುಂದುವರಿಸಬೇಕಾಗಿರುವಂಥದ್ದು ಅವರ ಧರ್ಮವೂ ಕೂಡ ಆಗಿರುತ್ತೆ. ಆ ಕೆಲಸವನ್ನು ವಿಜಯಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ಆದರೆ ದರ್ಶನ್ ಪತ್ನಿಯವರು ಭೇಟಿಯಾದ ಬಳಿಕ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗಿಂತ ಮುಂಚಿತವಾಗಿಯೇ ಪ್ರೇಮ್ ಅವರು ಈ ಮಾತನ್ನು ಹೇಳಿದರು, ನಿರ್ದೇಶಕ ಪ್ರೇಮ್ ಅವರು ಹೇಳಿದರು. ಪ್ರೇಮ್ ಹೇಳಿದಂತಹ ಧಾಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮಾತು ಕೂಡ ಇತ್ತು. ಇವರಿಬ್ಬರ ಮಾತುಗಳು ಏನಿದ್ವು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಾನು ಯಾವಾಗ ಸಾಹೇಬ್ರನ್ನ ಭೇಟಿ ಮಾಡಕ್ಕೆ ಯಾವಾಗ ಬರ್ತಿರ್ತೀನಿ ಆಲ್ವೇಸ್ ಅಲ್. ಈಗ ನೀವು ನೋಡಿದ್ರೆ ಅಷ್ಟೇ ಬಿಟ್ರೆ ನಾನು ಏನು ಹೊಸ್ತೇನಲ್ಲ ಇದು. ಅದ್ ನನ್ನ ಸ್ನೇಹಿತರು ದರ್ಶನ್, ಸೊ ಯಾವತ್ತಿದ್ರು ಆಗ್ಲಿ ಸೊ ಮಾತಾಡ್ತಾ ಇರ್ತೀವಿ. ಸೊ ಅದೇನ್ ಇದಿಲ್ಲ. ಸೊ ವಿನೀಸ್ ಒಂದು ಸ್ಕೂಲ್ದು ಅಡ್ಮಿಷನ್ ಇತ್ತು, ದರ್ಶನ್ ಅವ್ರ ಮಗನ ವಿನೀಸ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು. ಸೊ ಅದನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಇಬ್ರು ಜೊತೆ ಓದ್ತಾ ಇದ್ರು. ಸೊ 1 ವರ್ಷ ಅವನೇನೋ ಬೇರೆ ಕಡೆ ಶಿಫ್ಟ್ ಆದ, ಈಗ ಹತ್ರ ಅಲ್ಲಿ ದೂರ ಆಯ್ತು, ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡ್ತೀವಿ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ. ಸೊ ಕಷ್ಟ ಸುಖ ಮಾತಾಡ್ತೀವಿ, ನಾಟ್ ಲೈಕ್ ಎನಿಥಿಂಗ್.
ಅದಕ್ಕೆಂದ್ರೆ ಅದು ಕಾನೂನಿದೆ, ನ್ಯಾಯಾಂಗ ಇದು ನಡೀತಾ ಇದೆ, ಅದ್ರ ಮೇಲೆ ನಾವೇನು ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ ಅಲ್ವಾ. ಇಲ್ಲ ನಾನು ಫಸ್ಟೇ ಬಂದೆ, ನಾನು ಸಾಹೇಬ್ರ ಹತ್ರ ಮಾತಾಡಿ ನಾನು ಹೊರಗಡೆ ಅಲ್ಲಿದ್ದೆ. ಸೊ ಅದಾದ್ಮೇಲೆ ಮಾತಾಡ್ಕೊಂಡ್ರು. ಇಲ್ಲ ಅದು ಅವ್ರವ್ರಿಗೆ ಬಿಟ್ಟು ವಿಷಯ, ನನಗೂ ಅದಕ್ಕೂ ನಿಜವಾದ ಸಂಬಂಧ ಇಲ್ಲರಪ್ಪ, ಪ್ಲೀಸ್ ದಯವಿಟ್ಟು. ಓಕೆ, ಥ್ಯಾಂಕ್ ಯು ಸೊ ಮಚ್. ಕೇಸ್ ಏನೋ ಕೇಳಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೆ. ಅವರು ನನ್ನ ಹತ್ರ ಕೇಸು ಏನು ಬಗ್ಗೆ ಮಾತಾಡಲಿಲ್ಲ, ನಾನು ಆ ಕೇಸ್ ಬಗ್ಗೆ ಮಾತಾಡೋಂಥ ಸಂದರ್ಭ ಇಲ್ಲ. ಈಗ ಒಂದು ಹೆಣ್ಮಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದ್ರು ಕೇಳಿದ್ರೆ ಖಂಡಿತ ನಾವು ನಮ್ಮ ಕೈಲಿ ಏನಾಗ್ತದೆ ಹೇಳ್ಬೋದಾಗಿತ್ತು. ನಾನು ಅವ್ರಿಗೂ ಹೇಳಿದ್ದೀನಿ ನನಗೇನು ಇದಕ್ಕೆ ಸಂಬಂಧ, ಯಾಕೆಂದರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನಲ್ಲಿ ನಾವು ಇಂಟರ್ಫಿಯರ್ ಆಗೋಕ್ಕೆ ಆಗಲ್ಲ. ಇದು ಪೊಲೀಸ್ ಉಂಟು, ಕೋರ್ಟ್, ಈಗಾಗಲೇ ಮ್ಯಾಟ್ರು ಕೋರ್ಟಲ್ಲಿದೆ, ಜುಡಿಷಿಯಲ್ ಕಸ್ಟಡಿ ಅಂತ ಕೋರ್ಟ್ ಇದೆ. ನಾವು ಯಾವುದೋ ಪೊಲೀಸ್ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗಲೂಬಾರ್ದು, ಆಗೋದು ಒಳ್ಳೆಯದೂ ಇಲ್ಲ. ಬಟ್ ಅವ್ರಿಗೆ ಯಾರು ತಪ್ಪಿಸಿದ್ರೆ, ಯಾರಿಗಾರು ಸಮಸ್ಯೆ ಐತೆ ಅಂದರೆ, ಯಾರಿಗಾರು ತೊಂದರೆ ಆಗಿತ್ತು ಅಂದರೆ ಅದಕ್ಕೆ ಕಾನೂನಿದೆ. ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಈಗ ನೆನ್ನೆ ಆ ಹುಡುಗರುಗಳು ನನ್ನ ಮೇಲೆ ಗಲಾಟೆ ಮಾಡ್ತಿದ್ರು, ನೀವು ಡೇಟ್ ಕೊಡಲಿಲ್ಲ, ಟೈಮ್ ಕೊಡ್ತಾ ಇಲ್ಲ ಅಂತ. ನೆನ್ನೆ ರಾಮನಗರದಲ್ಲಿ ನನಗೆ ಭಾಷಣ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆಯಿತು ತಡೀರೋ, ಸ್ವಲ್ಪ ಎಲ್ಲ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಅವ್ರಿಗೆ ಸಮಾಧಾನ ಹೇಳಿದ್ದೆ. ಬಾಸ್ ನಮ್ಮ ಹಳ್ಳಿಗಳ ಕಡೆನೂ ಬಾಸ್ ಅಂತ ಅಂದ್ಕೊಂಡು ನೋಡಿದ್ರೆ ಈ ಒಂದು ಫೋಟೋ ಹಿಡ್ಕೊಂಡಿದ್ರು. ಇರಲಿ ಪಾಪ, ಅದು ನಮಗೆ ಅದು ಏನೇ ಸಮಸ್ಯೆ ಇದೆಯೋ ಅದನ್ನು ನನಗೆ ಇಂಟರ್ಫಿಯರ್ ಹಾಕಿ ಇಷ್ಟ ಇಲ್ಲ. ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವೀನ್. ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವೀನ್ ಆಗೋಕ್ಕೆ ನಾನು ತಯಾರಿಲ್ಲ. ಪಾಪ ಮಗುಗೆ ಏನಾದ್ರು ನನ್ನ ಕೈ ಸಹಾಯ ಮಾಡೋಕ್ಕಾದ್ರೆ ನಮ್ಮ ಪ್ರಿನ್ಸಿಪಲ್ಗೆ ಹೇಳ್ತೀನಿ, ಹೋಗಿ ಅವರು ತಾಯಿ ಮಗ ಇಬ್ಬರು ಹೋಗಿ ಭೇಟಿ ಮಾಡಿ. ಪ್ರೇಮ್ ಅವರು ಕನ್ನಡದ ಅತ್ಯಂತ ಪ್ರತಿಭಾವಂತ, ಅತ್ಯಂತ ಪ್ರಮುಖ, ಅತ್ಯಂತ ಹೆಸರಾಂತ, ಅತ್ಯಂತ ಜನಪ್ರಿಯ ನಿರ್ದೇಶಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅವರ ನಿರ್ದೇಶನದ ಜೋಗಿ ಸಿನಿಮಾ ಯಾವ ರೀತಿಯಲ್ಲಿ ಸೂಪರ್ ಹಿಟ್ ಆಗಿದೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದು. ಅವರ ಡೈಲಾಗ್ಗಳಿರ್ಬೋದು, ಅವರ ಸ್ಕ್ರಿಪ್ಟ್ ಇರ್ಬೋದು, ಇವೆಲ್ಲವೂ ಕೂಡ ಅದ್ಭುತ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಇಲ್ಲಿ ಹೇಳಿರುವಂಥದ್ದು ಕತೆ, ಚಿತ್ರಕತೆ ಯಾವುದು ಕೂಡ ಮ್ಯಾಚ್ ಆದಂಗೆ ಕಾಣ್ತಾ ಇಲ್ಲ ಅನ್ನೋದು ಮಾತ್ರನೇ ಇರುವಂಥ ಪ್ರಶ್ನೆ. 2 ಗಂಟೆಗಳ ಕಾಲ ವಿನೀಶ್ ಅವರ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಹೋದ್ವಿ ಅಂತ ಹೇಳುವಂತಹ ಜೋಗಿ ಪ್ರೇಮ್ ಅವರು, ಕನಿಷ್ಠ ಸ್ಕೂಲ್ ಸ್ಟಾರ್ಟ್ ಆಗೋದು ಯಾವಾಗ, ಯಾವ ಸಂದರ್ಭದಲ್ಲಿ ಶಾಲೆ ಶುರು ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಯೋಚನೆ ಮಾಡಬೇಕು. ಮತ್ತು ಶಾಲೆ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಶಿವಕುಮಾರ್ ಅವರ ಮನೆಗೆ ಬಂದು ಕೇಳುವಂತಹ ಸ್ಥಿತಿ ಬಹುಶಃ ಇರಲಾರ್ದು. ಆ ಶಾಲೆಯಲ್ಲಿ ಇರುವಂತಹ ಅಡ್ಮಿಷನ್ ಪ್ರಾಸೆಸ್ ಇರುತ್ತೆ. ಆ ಅಡ್ಮಿಷನ್ ಪ್ರಾಸೆಸ್ ಪ್ರಕಾರವಾಗಿದೆ ಅವರ ಸ್ಕೂಲ್ಗೆ ಹೋದರೆ ಸಾಕಾಗುತ್ತೆ. ದರ್ಶನ್ ಅವರ ಪುತ್ರನಿಗೆ ಸೀಟ್ ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಸಹಜವಾಗಿದೆ DK ಶಿವಕುಮಾರ್ ಅವರ ಒಡೆತನದ ಶಾಲೆಯಲ್ಲಿ ಅವರಿಗೆ ಅಡ್ಮಿಷನ್ ಸಿಗೋದ್ರಲ್ಲಿ ಕಷ್ಟ ಆಗಲಾರ್ದು ಅನ್ನುವಂಥದ್ದನ್ನು ಸಾಮಾನ್ಯವಾಗಿ ನಾವು ಅಂದ್ಕೊಳ್ಬೋದು. ಯಾಕಂದರೆ ಈ ರೀತಿಯಾಗೆಲ್ಲವೂ ಕೂಡ ಹೇಳಬೇಕಾದಂಥ ಅವಶ್ಯಕತೆ ಏನಿತ್ತು. ಹಾಗಾದರೆ ನಿಜಕ್ಕೂ ಕೂಡ ಇಲ್ಲಿ ಮೂಡುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಇಂಥದ್ದೊಂದು ಸ್ಪಷ್ಟನೆ ಬೇಕಿತ್ತ ಅಂತೇಳಿ. DK ಶಿವಕುಮಾರ್ ಅವರನ್ನು ಭೇಟಿಯಾಗಿ ಮಗನ ವಿಚಾರವನ್ನಷ್ಟೇ ಮಾತನಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಈ ಸಹಜ ಪ್ರಶ್ನೆ ನಿಮ್ಮಲ್ಲೂ ಕೂಡ ಕಾಡ್ತಾ ಇರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಂಥ ಭೇಟಿಯ ನಂತರ ನಾವು ಹೋಗಿ ಅಲ್ಲಿ ಸ್ಕೂಲ್ ವಿಚಾರ ಮಾತಾಡಿದ್ವಿ, ಅಡ್ಮಿಷನ್ ಬಗ್ಗೆ ಮಾತಾಡಿದ್ವಿ. ಕಳೆದ ವರ್ಷ ಬೇರೆ ಸ್ಕೂಲ್ಗೆ ಹೋಗಿದ್ರು, ಈ ವರ್ಷ ಈ ಸ್ಕೂಲ್ಗೆ ಮತ್ತೆ ಬರ್ತಾ ಇದ್ದಾರೆ, ಅದಕ್ಕಾಗಿ ನಾವು ಹೋಗಿ ಮಾತಾಡ್ತಿದ್ವಿ ಅಂತ ಹೇಳ್ತಾರಲ್ಲ. ಒಂದು ನಂಬೋ ರೀತಿಯಲ್ಲಾದರೂ ಹೇಳಬೇಕಲ್ವಾ ಪ್ರೇಮ್ ಅವರೇ ಅನ್ನುವಂಥದ್ದು ಅಷ್ಟೇ ಪ್ರಶ್ನೆ ಇರುವಂಥದ್ದು. DK ಶಿವಕುಮಾರ್ ದರ್ಶನ್ ಪುತ್ರನ ವಿಚಾರವನ್ನು DCM ಜೊತೆ ಮಾತನಾಡುವಂಥದ್ದು ಏನಿತ್ತು ಅಲ್ವಾ? ಈ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇಲ್ವಾ ಇವಾಗ? ಯಾಕಂದರೆ ಪ್ರೇಮ್ ಅವರ ಮಾತನ್ನು ಕೇಳಿದಾಗ ಯಾರಿಗೇ ಆದರೂ ಕೂಡ ಇಷ್ಟಕ್ಕೂ ದರ್ಶನ್ ಪುತ್ರನ ವಿಚಾರವನ್ನು DCM ಜೊತೆ ಹೋಗಿ ಮಾತನಾಡ್ತೀನಿ. ಸ್ಕೂಲ್ಗೆ ಹೋಗಬೇಕಿತ್ತಲ್ವಾ? ಸ್ಕೂಲಲ್ಲಿ ಪ್ರಿನ್ಸಿಪಾಲ್ ಇರ್ತಾರೆ ಅಥವಾ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಅವರು ಇದ್ದೇ ಇರ್ತಾರಲ್ವ. ಅವರು ಶಾಲೆ ಅಂತ ಹೇಳಿದ ಮೇಲೆ DCM DK ಶಿವಕುಮಾರ್ ಅವರು ಮನೆಯಿಂದ ನಡೆಸೋದಿಲ್ವಲ್ಲ, ಶಾಲೆಯಲ್ಲೇ ನಡೆಸ್ತಾರೆ ಅವರು. ಅಲ್ಲಿ ಹೋಗಿ ಕೇಳ್ಬೋದಾಗಿತ್ತಲ್ಲ. ಶಾಲೆಯ ವಿಷಯವನ್ನು ಪೇರೆಂಟ್ ಟೀಚರ್ಸ್ ಮೀಟಿಂಗ್ನಲ್ಲೂ ಕೂಡ ಮಾತನಾಡ್ಬೋದು, ಅಥವಾ ಬೇರೆ ಏನಾದರೂ ವಿಚಾರ ಇರ್ತಂದರೆ PTM ನಡೆಯುತ್ತೆ, ಅವುಗಳಲ್ಲಾದರೂ ಮಾತಾಡ್ಬೋದು. ಈ ಅಲ್ಲೆಲ್ಲ ಮಾತನಾಡೋದಕ್ಕೆ ಅವಕಾಶಗಳಿದಾವಲ್ಲ. ಮತ್ತು ಅಡ್ಮಿಷನ್ ಟೈಮಿಂಗ್ ಯಾವುದು ಅಂತ ಹೇಳುವಂಥದ್ದು ಇನ್ನೊಂದು ಪ್ರಶ್ನೆ ನನ್ನನ್ನು ಕಾಡ್ತಾ ಇರುವಂಥ, ಬಹುಶಃ ನಿಮ್ಮನ್ನು ಕೂಡ ಇದು ಕಾಡ್ತಾ ಇರ್ಬೋದು. ಅಚ್ಚರಿ ಮೂಡಿಸಿರುವಂಥದ್ದು ಪ್ರೇಮ್ ಮತ್ತು DK ಶಿವಕುಮಾರ್ ಅವರ ಹೇಳಿಕೆ. ಯಾಕಂದರೆ ಈ ರೀತಿಯಾದಂತಹ ಸ್ಪಷ್ಟನೆಯನ್ನು ಕೊಡಬೇಕಾದಂತಹ ಅವಶ್ಯಕತೆ ಇದೆಯಾ ಅಂತೇಳಿ. ಯಾಕಂದರೆ ಇಲ್ಲಿ ಕೆಲವೊಂದು ಗಂಭೀರವಾದಂಥ ಪ್ರಶ್ನೆಗಳನ್ನು ನಾವು ಎತ್ತಲೇಬೇಕಾಗಿರುವಂಥದ್ದು ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ ಒಂದು ಪ್ರಕರಣ ಇದೆಯಲ್ಲ, ಇದು DK ಶಿವಕುಮಾರ್ ಅವರು ಹೇಳಿರುವಂತಹ ರೀತಿಯಲ್ಲೇ ಇದು ಸದ್ಯ ನ್ಯಾಯಾಲಯದಲ್ಲಿದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಡೀ ರಾಜ್ಯ ಕೂಡ ಕುತೂಹಲದಿಂದ ನೋಡ್ತಾ ಇದೆ ಈ ಪ್ರಕರಣವನ್ನು. ದರ್ಶನ್ ಅವರು ತಪ್ಪಿತಸ್ಥ ಹೌದೋ ಅಲ್ವೋ ಅನ್ನುವಂಥದ್ದನ್ನು ತೀರ್ಮಾನ ಮಾಡುವಂಥ ಅಂತಿಮವಾಗಿ ಕೋರ್ಟ್.
ಪೊಲೀಸರು ತಮ್ಮ ತನಿಖೆಯನ್ನು ಇನ್ನೂ ಕೂಡ ಪೂರ್ತಿಯಾಗಿ ಮುಗಿಸಿಲ್ಲ. ಅವರ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ. ನೆನಪಿಟ್ಟುಕೊಳ್ಬೇಕಾಗಿರುವಂಥ ಅಂಶ ಇದನ್ನೇ ನಾವು ಇನ್ನೂ ಕೂಡ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ. ಇದಕ್ಕೂ ಮುಂಚಿತವಾಗಿಯೇ DCM ಅವ್ರನ್ನ ಭೇಟಿ ಆಗ್ತಾರೆ ಅನ್ನುವಂಥದ್ದನ್ನು ನೋಡಿದಾಗ ಯಾವ ಕಾರಣಕ್ಕಾಗಿ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಸಾಮಾನ್ಯ ಜನರಿಗೂ ಕೂಡ ಬಂದೇ ಬರುತ್ತೆ. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದರೆ, ನಿನ್ನೆಯಷ್ಟೇ ರಾಮನಗರದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರು ದರ್ಶನ್ ವಿಚಾರದ ಬಗ್ಗೆ ಮಾತನಾಡ್ತಾ ನಾಳೆ ಬರ್ತಾರಂತೆ, ನಾಳೆ ಬರೋದಕ್ಕೆ ಟೈಮ್ ಕೊಟ್ಟಿದ್ದೀನಿ, ಅವ್ರ ಜೊತೆ ಮಾತನಾಡಿಸ್ತೀನಿ ಅನ್ನುವಂತಹ ಭರವಸೆಯನ್ನು ದರ್ಶನ್ ಫ್ಯಾನ್ಸ್ಗೆ ಕೊಟ್ಟಿದ್ರು. ಅದ್ರ ಬಗ್ಗೆ ಅವ್ರ ಮಾತು ಏನಿತ್ತು ಅನ್ನೋದು ನಿಮಗೆ ತೋರಿಸ್ತೀನಿ. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ಇಲ್ಲಿ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳೋದಕ್ಕೆ ರಾಜಕಾರಣಿಗಳಿಗೆ ಈ ಅಧಿಕಾರ ಇಲ್ಲ. ಯಾಕಂದರೆ ಅವರು ಉಪಮುಖ್ಯಮಂತ್ರಿನೇ ಆಗಿರ್ಬೋದು, ಕರ್ನಾಟಕದ ಮುಖ್ಯಮಂತ್ರಿನೇ ಆಗಿರ್ಬೋದು, ನ್ಯಾಯ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯವನ್ನು ಕೇಳ್ತಾ ಇರುವಂಥದ್ದು ಸತ್ತು ಹೋಗಿರುವಂತಹ ವ್ಯಕ್ತಿಯ ಕುಟುಂಬದವರು. ಈಗ ನ್ಯಾಯ ಯಾರಿಗೆ ಬೇಕು ಅಂತ ಹೇಳುವಂಥದ್ದು ಪ್ರಥಮ ಪ್ರಶ್ನೆ ಬಂದಂಥ ಸಭೆಯಲ್ಲಿ ಒಬ್ಬ ಮೃತ ವ್ಯಕ್ತಿ, ಒಬ್ಬ ಕೊಲೆಗೀಡಾದಂಥ ವ್ಯಕ್ತಿ, ಆ ಕೊಲೆ ಅನಾಥ ಶವವಾಗಿ, ಅನಾಮಧೇಯ ಶವವಾಗಿ ಆತನನ್ನು ಎಸೆದ್ರಲ್ಲ, ಆ ಶವಕ್ಕೆ, ಆ ವ್ಯಕ್ತಿಗೆ, ಆ ಕುಟುಂಬಕ್ಕೆ ನ್ಯಾಯ ಬೇಕಿರುತ್ತೆ. ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸ್ತೀನಿ ಅನ್ನೋದನ್ನು ದರ್ಶನ್ ಅವರ ಅಭಿಮಾನಿಗಳ ಮುಂದೆ ಹೇಳಿದಾಗ ಸರಿ, ಅವರು ಬೇರೆ ಸಂದರ್ಭಗಳಲ್ಲಿ ಒಂದು ವೇಳೆ ಅವರೇನಾದರೂ ರೇಣುಕಾ ಸ್ವಾಮಿ ಮನೆಯವ್ರನ್ನ ಭೇಟಿಯಾಗಿ ಆ ಸಂದರ್ಭದಲ್ಲಿ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದರೆ ಹೌದು, ಸರ್ಕಾರವಾಗಿ ಅವ್ರು ಮಾಡಬೇಕಾಗಿರೋ ಕೆಲಸ ಇದು ಅಂತ ನಾವು ಹೇಳ್ಬೋದಾಗಿತ್ತು. ಆದರೆ ದರ್ಶನ್ ಅವರ ಅಭಿಮಾನಿಗಳ ಎದುರು ಹೇಳ್ತಾರೆ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಮಾಡ್ತಿಕೊಂಡು, ನ್ಯಾಯ ಕೊಡಿಸೋದಕ್ಕೆ ನ್ಯಾಯಾಲಯಗಳು ಇದಾವಲ್ವ, ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ, ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಅಸಲಿ ಈ ಒಂದು ಭೇಟಿಯ ಅಸಲಿ ಸೀಕ್ರೆಟ್ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ನಮಗೂ ಕೂಡ ಲಭ್ಯವಾಗಿದೆ. ಅದರ ಬಗ್ಗೆ ಅಂಶವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ದರ್ಶನ್ ಕೊಲೆ ಕೇಸ್ ಬಗ್ಗೆ DK ಶಿವಕುಮಾರ್ ಅವರ ಜೊತೆಗೆ ವಿಜಯಲಕ್ಷ್ಮಿ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವರು ಭೇಟಿಯಾಗಿದ್ದಾರೆ ಮತ್ತು ಇಲ್ಲಿ ಭೇಟಿಯಾಗಿರುವಂಥ ಸಂದರ್ಭದಲ್ಲೂ ಕೂಡ ಇದ್ದಂತಹ ವ್ಯಕ್ತಿಗಳು ಯಾರು? ವಿಜಯಲಕ್ಷ್ಮಿ ಅವರು, ದರ್ಶನ್ ತೂಗುದೀಪ ಅವರ ತಮ್ಮ ದಿನಕರ್ ತೂಗುದೀಪ ಅವರು, ಹಾಗೆಯೇ ಮತ್ತೊಂದು ಜೋಗಿ ಪ್ರೇಮ್ ಅವರು ಇದ್ದಿದ್ದು. ಕೇಸ್ ವಿಚಾರವಾಗಿ CMಗೆ ಪತ್ರ ಬರೆಯುವಂತೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿ ಪತ್ರ ಇರುತ್ತೆ, ಪತ್ರ ಬರೆದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳು ಇಲ್ಲ. ಆದರೆ ವಿಜಯಲಕ್ಷ್ಮಿಗೆ ಪತ್ರ ಬರೆಯುವಂತೆ DK ಶಿವಕುಮಾರ್ ಅವರು ಇಂಥದ್ದೊಂದು ಸೂಚನೆಯನ್ನು, ಇಂಥದ್ದೊಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಇಂದು ಅಥವಾ ನಾಳೆ CMಗೆ ವಿಜಯಲಕ್ಷ್ಮಿ ಅವರು ಪತ್ರ ಬರೀಬಹುದು ಅನ್ನುವಂತಹ ಒಂದು ಅಂಶವೂ ಕೂಡ ಇಲ್ಲಿ ಲಭ್ಯವಾಗ್ತಾ ಇರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಕಾನೂನು ಚೌಕಟ್ಟಿನಲ್ಲಿ ನೆರವು ಕೇಳಿ ಅವರು ಏನಾದರೂ ಪತ್ರವನ್ನು ಬರೀತಾರಾ ಅನ್ನುವಂತಹ ಅನುಮಾನವೂ ಕೂಡ ಇದ್ದೇ ಇದೆ. ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿಲ್ಲ ಅನ್ನುವಂಥ ಒಂದು ವಾದವನ್ನು ಸಹಜವಾಗಿಯೇ ವಿಜಯಲಕ್ಷ್ಮಿ ಅವರು ಕೂಡ ಮಾಡ್ತಾ ಇರ್ತಾರೆ. ಅನ್ಯಾಯವಾಗಿ ಅವರನ್ನು ಇದರಲ್ಲಿ ಸಿಲುಕಿಸಲಾಗಿದೆ ಅನ್ನೋಂಥದ್ದು ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಈ ಸಂಬಂಧವಾಗಿ ನಟ ದರ್ಶನ್ ಅವರು ಕೂಡ ಹೇಳಿದಾರಂತೆ. ನಾನು ಎಲ್ಲೂ ಕೂಡ ಆತನಿಗೆ ಹೊಡೆದಿಲ್ಲ, ನನ್ನನ್ನು ಇದರಲ್ಲಿ ಇವರು ಸೇರಿಸಿದಾರಲ್ಲ, ನಾನು ಎಲ್ಲೂ ಕೂಡ ಹೊಡೆದಿಲ್ಲ ಅನ್ನುವಂಥದ್ದನ್ನು ದರ್ಶನ್ ಅವರು ಕೂಡ ವಿಜಯಲಕ್ಷ್ಮಿ ಅವರಿಗೆ ಹೇಳಿದಾರಂತೆ. ಇದೇ ವಿಚಾರವನ್ನು ವಿಜಯಲಕ್ಷ್ಮಿ ಅವರು ಅಫ್ಕೋರ್ಸ್ ಅದನ್ನು DCM ಅವ್ರಿಗೂ ಕೂಡ ಹೇಳಿದ್ದಾರೆ ಅಂತೇಳಿ DCM ಅವ್ರಿಗೆ ಈ ವಿಚಾರವನ್ನು ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿ. ಅಂದರೆ ಇಲ್ಲಿ ಒಂದು ಸ್ಪಷ್ಟ ಇರುವಂಥದ್ದು ಏನಂತ ಹೇಳಿದರೆ, ಈ ವಿಚಾರ ಅಲ್ಲದೆ ಬೇರೆ ಯಾವುದೇ ವಿಷಯವನ್ನು ಮಾತನಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಸಾಮಾನ್ಯ ಪ್ರಶ್ನೆ ಕಾಡುತ್ತೆ. ಯಾಕಂದರೆ ಇವತ್ತು ದರ್ಶನ್ ಹೆಸರಾಂತ ನಟ, ಕರ್ನಾಟಕದಕ್ಕಿಂತ ದೊಡ್ಡ ಸ್ಟಾರ್, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ದೊಡ್ಡ ಅಭಿಮಾನಿ ಬಳಗ ಇದೆ ಅವ್ರಿಗೆ, ಎರಡು ಮಾತೇ ಇಲ್ಲ. ಆದರೆ ಏನೇ ಇದ್ರೂ ಕೂಡ ಮೊನ್ನೆ ಕೋರ್ಟ್ನಲ್ಲಿ SPP ಅವರು ಒಂದು ಮಾತನ್ನು ಹೇಳಿದರು, ನಟ ಆಗಿದ್ದಾರೆ ಅಂತ ಹೇಳಿದ ತಕ್ಷಣವೇ ಕೊಲೆ ಮಾಡೋದಕ್ಕೆ ಹೇಳಿದ್ವಾ ಅನ್ನುವಂತಹ ಪ್ರಶ್ನೆಯನ್ನೇನು ಅವರು ಎತ್ತಿದ್ರಲ್ಲ, ಇದೇ ಇರುವಂತಹ ಪ್ರಶ್ನೆ. ಯಾಕಂದರೆ ಕಾನೂನು ಎಲ್ರಿಗೂ ಸರ್ವ ಸಮಾನ ಅಂತೇಳಿ ಆದಾಗ, ಕಾನೂನು ಎಲ್ಲರಿಗೂ ಸರ್ವ ಸಮಾನ ಅಂತೇಳಿ ಆದಾಗ ಇಂತಹ ಪ್ರಕರಣಗಳಲ್ಲಿ
ನೀವು ಉಪಮುಖ್ಯಮಂತ್ರಿಯವ್ರನ್ನ ಭೇಟಿಯಾಗುವಂಥದ್ದು ಇರ್ಬೋದು, ಅಥವಾ ಉಪಮುಖ್ಯಮಂತ್ರಿಯವರು ಅವ್ರಿಗೆ ಟೈಮ್ ಕೊಟ್ಟು ಅವ್ರನ್ನ ಕರೆಸಿ ಮಾತನಾಡಿಸುವಂಥದ್ದು ಇರ್ಬೋದು. ಇವೆಲ್ಲ ನೋಡಿದಾಗ ಸಾಮಾನ್ಯ ಜನರಿಗೆ ಅನುಮಾನ ಮೂಡಲ್ವಾ ಅನ್ನುವಂಥದ್ದಷ್ಟೇ ಒಂದು ಪ್ರಜ್ಞಾವಂತ ಸಮಾಜದಲ್ಲಿ ಇದ್ಕೊಂಡು ನಾವು ಮಾಡ್ತಾ ಇರುವಂತಹ ಪ್ರಶ್ನೆ.